ಹೆಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕನ್ನಡ ಟೆಕ್ ಚಾನಲ್. ಸೊ ಇವತ್ತಿನ ಸೆಷನಲ್ಲಿ ನಾವು ಪೈಥನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ. ಸೊ ವಿಲ್ ಸಿ ಲೈಕ್ ಹೌ ಟು ಕ್ರಿಯೇಟ್ ಅ ಕ್ಯೂ ಆರ್ ಕೋಡ್ ಯೂಸಿಂಗ್ ದಿ ಪೈಥನ್. ಸೊ ಅದಕ್ಕಿಂತ ಮುಂಚೆ ವಿ ನೀಡ್ ಟು ನೋ ಸಮ್ ಆಫ್ ದಿ ಬೇಸಿಕ್ಸ್ ಅಂದರೆ ಯು ಶುಡ್ ನೋ ವಾಟ್ ಈಸ್ ಪ್ಯಾಕೇಜ್, ವಾಟ್ ಈಸ್ ಮಾಡ್ಯೂಲ್. ಸೊ ಫಸ್ಟ್ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವನ್ ವಿಲ್ ಸಿ ಲೈಕ್ ಹೌ ಟು ಡೌನ್ಲೋಡ್ ದಿ ವಿ ಎಸ್ ಕೋಡ್. ಸೊ ವಿಲ್ ಡೂ ದಿ ಪ್ರಾಜೆಕ್ಟ್ ಇನ್ ದಿ ವಿ ಎಸ್ ಕೋಡ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನಾಗಿ ನಾವು ಏನು ಪ್ಯಾಕೇಜ್ ಅಂದರೆ ಏನು, ಮಾಡ್ಯೂಲ್ಸ್ ಅಂದರೆ ಏನು ಅದನ್ನು ಫಸ್ಟ್ ತಿಳ್ಕೊಳ್ಳೋಣ, ಬಿಕಾಸ್ ಇದು ಬಂದು ವೆರಿ ಬೇಸಿಕ್ಸ್. ಓಕೆ, ಸೊ ಫಸ್ಟ್ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ package and the module. So what is modules and packages in Python. ಓಕೆ, ಸೊ ಇವಾಗ ಫಸ್ಟ್ ನಾವು ಮಾಡ್ಯೂಲ್ ಅಂದರೆ ಏನೋ ತಿಳ್ಕೊಳ್ಳೋಣ. ಓಕೆ, ಸೊ ಮಾಡ್ಯೂಲ್ ಸೊ ಮಾಡ್ಯೂಲ್ ಏನಂದರೆ, ಸೊ ಎನಿ ಫೈಲ್, ಓಕೆ, ಸೊ ಯಾವುದೇ ಫೈಲ್ ಆಗಿರ್ಬೋದು. ಓಕೆ, ಸೊ ಎನಿ ಫೈಲ್ ವಿತ್ .py ಎಕ್ಸ್ಟೆನ್ಷನ್ ಅಂದರೆ ನೀವು ಒಂದು ಪೈಥನ್ ಫೈಲ್ ಕ್ರಿಯೇಟ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಲೈಕ್ app.py ಅಥವಾ hello.py ಅಥವಾ sample.py. ಓಕೆ, ಸೊ ಯಾವುದೇ ಫೈಲ್ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ, ಬಟ್ ಆ ಫೈಲಲ್ಲಿ .py ಎಕ್ಸ್ಟೆನ್ಷನ್ ಇದ್ದರೆ, ಸೊ ಅಂಥ ಫೈಲ್ಸ್ಗೆ ವಿ ಕಾಲ್ಡ್ ಆಸ್ ವಾಟ್ ಅ ಮಾಡ್ಯೂಲ್. ಓಕೆ, ಇದಕ್ಕೆ ನಾವು ಪೈಥನ್ ಮಾಡ್ಯೂಲ್ ಅಂತ ಕರಿತೀವಿ. ಸೊ ಪೈಥನ್ ಮಾಡ್ಯೂಲ್. ಸೊ ಈ ಪೈಥನ್ ಮಾಡ್ಯೂಲ್ ಒಳಗಡೆ ಏನಿರುತ್ತೆ, ಈ ಫೈಲ್ ಒಳಗಡೆ ಏನಿರುತ್ತೆ, ಸೊ ಈ ಫೈಲಲ್ಲಿ ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಪೈಥನ್ ಕೋಡ್. ಸೊ ವಿ ಹ್ಯಾವ್ ದಿ ಪೈಥನ್ ಕೋಡ್. ಸೊ ಈ ಕೋಡ್ ನೀವು ಏನು ಬರೆದಿರ್ತೀರಾ, ಓಕೆ, ಸೊ ಇಟ್ ಕ್ಯಾನ್ ಬಿ ಆಫ್ ಟೂ ಫಾರ್ಮ್ಸ್, ರೈಟ್? ಸೊ ಫಂಕ್ಷನಲ್ ಓರಿಯೆಂಟೆಡ್ ಆಗಿರ್ಬೋದು, ರೈಟ್? It could be of functional oriented. Okay, it could be functional oriented or it could be some object oriented. So object oriented ಅಂದರೆ ನೀವು ಇಲ್ಲಿ OOPS ಕಾನ್ಸೆಪ್ಟ್ ಯೂಸ್ ಮಾಡ್ತೀರಾ, ಕ್ಲಾಸಸ್, ಆಬ್ಜೆಕ್ಟ್ಸ್. ಸೊ ಇಲ್ಲಿ ನಿಮಗೆ ಮೆಥಡ್ಸ್ ಇರುತ್ತೆ, ರೈಟ್? ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಮೆಥಡ್ಸ್. ಇಲ್ಲಿ ಪ್ರಾಪರ್ಟೀಸ್ ಇರುತ್ತೆ, ರೈಟ್? ಸೊ ಇಲ್ಲ ಫಂಕ್ಷನ್ಸ್ ನೀವು ಏನೇನು ಕ್ರಿಯೇಟ್ ಮಾಡಿದ್ರೆ ವಿಲ್ ಹ್ಯಾವ್ ಆಲ್ ದಿ ಫಂಕ್ಷನ್ಸ್ ಹಿಯರ್, ಓಕೆ, ಟು ಡೂ ಸರ್ಟನ್ ಟಾಸ್ಕ್, right? So this we call as a module. Okay, so any file with .py extension is called a module. So our module ಒಳಗಡೆ will have all this Python code which you have written. Okay, so this is called the module. So ಇವಾಗ ನಿಮಗೆ ಜನರಲಿ ಮಾಡ್ಯೂಲ್ ಅಂತ ಹೇಳ್ತೀವಿ. ಸೊ ಮಾಡ್ಯೂಲ್ ಅಂದ್ರೆ ಏನು? ಜಸ್ಟ್ ಅ ಪೈಥನ್ ಫೈಲ್. ಸೊ ನೆಕ್ಸ್ಟ್ ಈಸ್ ದ ಪ್ಯಾಕೇಜ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು ನಿಮಗೆ ಅಂದರೆ ಪ್ಯಾಕೇಜ್. ಸೊ ನೆಕ್ಸ್ಟ್ ಇಸ್ ಅ ಪ್ಯಾಕೇಜ್. ಸೊ ನೆಕ್ಸ್ಟ್ ಇಸ್ ಅ ಪೈಥನ್ ಪ್ಯಾಕೇಜ್. ಸೊ ಪೈಥನ್ ಪ್ಯಾಕೇಜ್ ಏನಪ್ಪ ಅಂದರೆ, ಸೊ ಲೆಟ್ ಮಿ ಜಸ್ಟ್ ರೈಟ್ ಡೌನ್. ಸೊ ಎ ಪೈಥನ್ ಪ್ಯಾಕೇಜ್, a package is a container that contains various functions to perform a specific task. For example, math package ಅಂತ ಇದೆ. ಓಕೆ, ಸೊ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಮ್ಯಾಥ್ ಪ್ಯಾಕೇಜ್. ಸೊ ಈ ಮ್ಯಾಥ್ ಪ್ಯಾಕೇಜ್ನಲ್ಲಿ ಸೊ ನಿಮಗೆ ವೇರಿಯಸ್ ಫಂಕ್ಷನ್ಸ್ ಕೊಡ್ತಾರೆ. ಓಕೆ, ವೇರಿಯಸ್ ಫಂಕ್ಷನ್ಸ್ ಅಥವಾ ಮೆಥಡ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ನ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಓಕೆ, ಸೊ ಈ ಥರ n ನಂಬರ್ ಆಫ್ ಮೆಥಡ್ಸ್ ಅಥವಾ ಫಂಕ್ಷನ್ಸ್ ಇರುತ್ತೆ. ಸೊ ದಟ್ ಕ್ಯಾನ್ ಬಿ ಯೂಸ್ಡ್. ಓಕೆ, ದಟ್ ಈಸ್ ಪ್ಯಾಕ್ಡ್ ಅಂದರೆ ಎಲ್ಲ ಮೆಥಡ್ಸ್ನ ಒಂದು ಪ್ಯಾಕೇಜ್ ಆಗಿ ಗ್ರೂಪ್ ಮಾಡಿ. ಸೊ ದಿ ಜನರಲಿ ಕಾಲ್ಸ್ ಎ ಪ್ಯಾಕೇಜ್. ಸೊ ಇನ್ನೊಂದು ಈಸಿಯೆಸ್ಟ್ ವೇ ಏನು ಅಂದರೆ, ಸೊ ಯು ಹ್ಯಾವ್ ಮಲ್ಟಿಪಲ್ ಮಾಡ್ಯೂಲ್ಸ್. ಅಂದರೆ ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಮಾಡ್ಯೂಲ್ 1 ಇದೆ. ಓಕೆ, ಇದನ್ನು ನಾನು m1.py ಅಂತ ಕರಿತೀನಿ. ವಿಲ್ ಹ್ಯಾವ್ ಮಲ್ಟಿಪಲ್ ಮಾಡ್ಯೂಲ್ಸ್ m2.py. ಓಕೆ, ಇದೇ ಥರ ವಿಲ್ ಹ್ಯಾವ್ n ನಂಬರ್ ಆಫ್ ಮಾಡ್ಯೂಲ್ಸ್. ಸೊ ಇದನ್ನು ಗ್ರೂಪ್ ಮಾಡಿ. ಓಕೆ, ಸೊ ಇದೆಲ್ಲ ಫಂಕ್ಷನಾಲಿಟೀಸ್, ಏನೇನು ಫಂಕ್ಷನಾಲಿಟೀಸ್ ಇದೆ ಇದೆಲ್ಲ ಗ್ರೂಪ್ ಮಾಡಿ ದೇ ಜನರಲಿ ಕಾಲ್ ದಿಸ್ ಆಸ್ ವಾಟ್ ಅ ಪ್ಯಾಕೇಜ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಕ್ಯಾಲ್ಕುಲೇಟರ್ ಬಿಲ್ಡ್ ಮಾಡ್ತಿದ್ದೀರಾ. ಓಕೆ, ಸೊ ನೀವು ಅಡಿಷನ್ಗೆ ಒಂದು ಪೈಥನ್ ಫೈಲ್ ಬರ್ತಿದ್ದೀರಾ. ಓಕೆ, ಅಡಿಷನ್ಗೆ ಒಂದು ಪೈಥನ್ ಫೈಲ್. ಸೊ ಅದೇ ಥರ ನೀವು ಮಲ್ಟಿಪ್ಲಿಕೇಷನ್ಗೆ ಒಂದು ಪೈಥನ್ ಫೈಲ್ ಮಾಡಿದ್ದೀರಾ, ರೈಟ್? ಸೊ ಅದೇ ಥರ ಇನ್ನೂ 2 ಆಪ್ರೇಷನ್ಸ್ ಇದೆ, ಅದಕ್ಕೆ ನೀವು ಡಿಫ್ರೆಂಟ್ ಫೈಲ್ಸ್ ಬರ್ದಿದ್ದೀರಾ. ಓಕೆ, ಸೊ ಇನ್ಸೈಡ್ ದಿಸ್ ಯು ಹ್ಯಾವ್ ಆಲ್ ದಿ ಮೆಥಡ್ಸ್. ಸೊ ಇದನ್ನು ನೀವು ಒಂದು ಪ್ಯಾಕೇಜ್ ಆಗಿ ಕನ್ವರ್ಟ್ ಮಾಡ್ತೀರಾ. ಸೊ ಈ ಪ್ಯಾಕೇಜ್ ಅಂದರೆ, ಸೊ ಇಟ್ಸ್ ಲೈಕ್ ಅ ಬಂಡಲ್ ಆಫ್ ಆಲ್ ದಿಸ್ ಮಾಡ್ಯೂಲ್ಸ್. ಓಕೆ, ಇಟ್ ಕಂಟೈನ್ಸ್ ಆಲ್ ದಿ ಮಾಡ್ಯೂಲ್ಸ್. ಓಕೆ, ಸೊ ಇದನ್ನು ನಾವು ಪ್ಯಾಕೇಜ್ ಅಂತ ಕರಿತೀವಿ. ಓಕೆ, ಪ್ಯಾಕೇಜ್ ಅಂತ ಕರಿತೀವಿ. ಸೊ ಇದು ಪ್ಯಾಕೇಜ್ ಅಂತ ಹೆಂಗಪ್ಪ ಗೊತ್ತಾಗುತ್ತೆ ಅಂದರೆ, ಸೊ ವಿ ನೀಡ್ ಟು ಆ್ಯಡ್ ಅ ಫೈಲ್ ಇನ್ಸೈಡ್ ದಿ ಫೋಲ್ಡರ್.
ಓಕೆ, ಇನ್ಸೈಡ್ ದಿ ಫೋಲ್ಡರ್ ಅಂದರೆ ನಾನು ಇವಾಗ ಫೋಲ್ಡರ್ ಸ್ಟ್ರಕ್ಚರ್ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದೆಲ್ಲ ಮಾಡ್ಯೂಲ್ಸ್ಗೆ ನಾನು ಪ್ಯಾಕೇಜ್ ಕನ್ವರ್ಟ್ ಮಾಡಬೇಕು ಅಂದರೆ ಈ ಫೈಲ್ಸ್ ಎಲ್ಲೆಲ್ಲಿದೆ, ಓಕೆ, ಯಾವ ಫೋಲ್ಡರ್ ಇದೆ ಆ ಫೋಲ್ಡರ್ನಲ್ಲಿ ನಾನು ಒಂದು ಸ್ಪೆಷಲ್ ಫೈಲ್ ಆ್ಯಡ್ ಮಾಡಬೇಕು. ಅದು ಈ ಸ್ಪೆಷಲ್ ಫೈಲ್ ಏನಪ್ಪ ಅಂದರೆ, ಸೊ ದಿಸ್ ಇಸ್ ಹೌ ದಿ ಫೈಲ್ ಲುಕ್ಸ್. ಓಕೆ, ಇಟ್ಸ್ ಕಾಲ್ಡ್ ಅಂಡರ್ಸ್ಕೋರ್ ಇನ್ ಇಟ್ ಅಂಡರ್ಸ್ಕೋರ್ ಡಾಟ್ ಪಿ ವೈ. ಸೊ ಈ ಫೈಲ್ ನೀವು ಈ ಫೋಲ್ಡರಲ್ಲಿ ಹಾಕಿದ್ರೆ, ಸೊ ಇದನ್ನು ನಾವು ಒಂದು ಪ್ಯಾಕೇಜ್ ಥರ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ಥರ ನಾವು ಒಂದು ಪ್ಯಾಕೇಜ್, ಸೊ ಈ ಫೈಲ್ ಹಾಕಲೇಬೇಕು. ಸೊ ನೀವು ಯಾವುದಾದ್ರೂ ಫೋಲ್ಡರ್ಗೆ ಒಂದು ಪ್ಯಾಕೇಜ್ ಮಾಡಬೇಕು ಅಂದರೆ ಆ ಪ್ಯಾಕೇಜ್ಗೆ ಅದಕ್ಕೆ ನೀವು ಈ ಅಂಡರ್ಸ್ಕೋರ್ ಡಾಟ್ ಪಿ ವೈ ಹಾಕಲೇಬೇಕು. ಓಕೆ, ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಗೇಮ್ ಡೆವಲಪ್ ಮಾಡ್ತಿದ್ದೀರಾ. ಓಕೆ, ಸೊ ಆ ಗೇಮ್ ಡೆವಲಪ್ಮೆಂಟಲ್ಲಿ ಸೊ ವಿಲ್ ಹ್ಯಾವ್ ದಿ ಪ್ಯಾಕೇಜ್ ಕಾಲ್ಡ್ ಗೇಮ್. ಓಕೆ, ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಪ್ಯಾಕೇಜ್. ಓಕೆ, ಆ್ಯಂಡ್ ದ ನೇಮ್ ಆಫ್ ದಟ್ ಪ್ಯಾಕೇಜ್ ಇಸ್ ಗೇಮ್. ಓಕೆ, ಸೊ ಇವಾಗ ಪ್ಯಾಕೇಜ್ ಒಳಗಡೆ ಏನಿರುತ್ತೆ, ಸೊ ಪ್ಯಾಕೇಜ್ ಒಳಗಡೆ ವಿ ಹ್ಯಾವ್ ಆಲ್ ದಿ ಸಬ್ ಪ್ಯಾಕೇಜಸ್. ಸೊ ಸಬ್ ಪ್ಯಾಕೇಜ್ ಅಂದರೆ, ಸೊ ಇಟ್ ಕುಡ್ ಬಿ ಸಬ್ ಪ್ಯಾಕೇಜ್ ಅಂದರೆ ಈ ಪ್ಯಾಕೇಜ್ ಒಳಗಡೆ ಕ್ಯಾನ್ ಹ್ಯಾವ್ ಒನ್ ಮೋರ್ ಪ್ಯಾಕೇಜ್. ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸಬ್ ಪ್ಯಾಕೇಜ್. ಅ ಸಬ್ ಪ್ಯಾಕೇಜ್. ಫಾರ್ ಎಕ್ಸಾಂಪಲ್ ಗೇಮ್ ಒಳಗಡೆ ಏನಿರುತ್ತೆ, ಸೌಂಡ್ಸ್ ಇರುತ್ತೆ, ರೈಟ್. ಸೌಂಡ್ಸ್ ಕ್ಯಾನ್ ಬಿ ಒನ್ ಆಫ್ ದಿ ಪ್ಯಾಕೇಜ್. ಅಂದರೆ ಎಲ್ಲ ಕೋಡ್, ಫಾರ್ ಎಕ್ಸಾಂಪಲ್ ಗೇಮ್, ಇವಾಗ ನೀವು ಒಂದು ಪೈಥನ್ ಕೋಡ್ ಬರೀತಿದ್ದೀರಾ, ಓಕೆ, ಕಂಪ್ಲೀಟ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ಗೆ ಆ ಪ್ರಾಜೆಕ್ಟ್ ಏನು, ಗೇಮ್ ಪ್ರಾಜೆಕ್ಟ್ ಯಾವುದಾದ್ರು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ಒಂದು ಮೈ ಎಂಟೈರ್ ಪ್ರಾಜೆಕ್ಟ್ ಕಾಲ್ಡ್ ಗೇಮ್. ಹಾಗೆ ನೀವು ಏನೇ ಕೋಡ್ ಬರೀತೀರಾ ಆ ಕೋಡ್ನ ನಾನು ಬ್ರೇಕ್ ಮಾಡಿದ್ದೀನಿ. ಯಾವ ಥರ ಬ್ರೇಕ್ ಮಾಡಿದ್ದೀನಿ, ಪ್ಯಾಕೇಜಸ್ ಥರ ಬ್ರೇಕ್ ಮಾಡಿದ್ದೀನಿ. ಸೊ ಒಂದು ಪ್ಯಾಕೇಜ್ ಬಂದು ಸೌಂಡ್ ರಿಲೇಟೆಡ್ ಇನ್ಫಾರ್ಮೇಷನ್. ಓಕೆ, ಸೊ ಇದು ಬಂದು ಸೌಂಡ್. ಓಕೆ, ಇಟ್ಸ್ ಕಾಲ್ಡ್ ಸಬ್ ಪ್ಯಾಕೇಜ್. ಸೊ ಈ ಸೌಂಡಲ್ಲಿ ಏನೇನಿರುತ್ತೆ, ಸೊ ಸೌಂಡಲ್ಲಿ ಅಫ್ಕೋರ್ಸ್ ಸಮ್ ಫೈಲ್, ಏನಾದರೂ ಒಂದು ಫೈಲ್ಸ್ ಇರುತ್ತೆ ಲೈಕ್ ಲೋಡ್ ಡಾಟ್ ಪಿ ವೈ ಅಥವಾ ಪ್ಲೇ ಡಾಟ್ ಪಿ ವೈ. ಓಕೆ, ಸೊ ಎಲ್ಲ ರಿಲೇಟೆಡ್ ಸೌಂಡ್ಸ್. ಓಕೆ, ಪ್ಲೇ ಡಾಟ್ ಪಿ ವೈ ಅಥವಾ ಪಾಸ್ ಡಾಟ್ ಪಿ ವೈ. ಓಕೆ, ಸೊ ಪಾಸ್ ಡಾಟ್ ಪಿ ವೈ. ಸೊ ಇದು ಆಲ್ ಪಿ ವೈ ಫೈಲ್ಸ್. ಅಂದರೆ ಇಟ್ಸ್ ಕಾಲ್ಡ್ ಮಾಡ್ಯೂಲ್ಸ್, ರೈಟ್. ಇದು ಒಳಗಡೆ ಏನಿರುತ್ತೆ, ಕೋಡ್ ಇರುತ್ತೆ, ಕರೆಕ್ಟ್. ಸೊ ಇವಾಗ ನಾನು ಇದನ್ನು ಸಬ್ ಪ್ಯಾಕೇಜ್ ಅಂತ ಹೇಳ್ತಿದ್ದೀವಿ. ಸೊ ಪ್ಯಾಕೇಜ್ ಮಾಡಬೇಕು ಅಂದರೆ ನಮ್ಮ ಕಂಡೀಷನ್ ಏನು, ಸೊ ವಿ ನೀಡ್ ಟು ಆ್ಯಡ್ ಸಮಥಿಂಗ್ ಕಾಲ್ಡ್ ಅಂಡರ್ಸ್ಕೋರ್ ಇನ್ ಇಟ್ ಅಂಡರ್ಸ್ಕೋರ್ ಡಾಟ್ ಪಿ ವೈ. ಸೊ ಇದನ್ನು ನೀವು ಈ ಫೋಲ್ಡರಲ್ಲಿ ಹಾಕಿದ್ರೆ, ಸೊ ಇದು ಏನಾಗುತ್ತೆ, ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಥರ ಆಗುತ್ತೆ. ಸೊ ಐ ಕ್ಯಾನ್ ಕ್ರಿಯೇಟ್ ಒನ್ ಮೋರ್ ಪ್ಯಾಕೇಜ್. ಸೊ ದಿಸ್ ಮೈ ಫಸ್ಟ್ ಸಬ್ ಪ್ಯಾಕೇಜ್. ಸೊ ಐ ಕ್ಯಾನ್ ಕ್ರಿಯೇಟ್ ಒನ್ ಮೋರ್ ಸಬ್ ಪ್ಯಾಕೇಜ್. ಸೊ ಒನ್ ಮೋರ್ ಸಬ್ ಪ್ಯಾಕೇಜ್. ಸೊ ಈ ಸಬ್ ಪ್ಯಾಕೇಜ್ಗೆ ನಾನು ಐ ಕಾಲ್ ದಿಸ್ ಆಸ್ ಎ ಇಮೇಜ್. ಓಕೆ, ಇದೆಲ್ಲ ಇಮೇಜಸ್ ಇರುತ್ತೆ ಇದರಲ್ಲಿ. ಓಕೆ, ಇದರಲ್ಲೆಲ್ಲ ಇಮೇಜಸ್ ಇರುತ್ತೆ. ಸೊ ಇದರಲ್ಲಿ ವಿ ಹ್ಯಾವ್ ಎ ಡಿಫ್ರೆಂಟ್ ಫೈಲ್ಸ್ ಲೈಕ್ ಓಪನ್ ಡಾಟ್ ಪಿ ವೈ. ಸೊ ನೀವು ಯಾವುದಾದ್ರೂ ಇಮೇಜ್ ಓಪನ್ ಮಾಡಬೇಕು ಅಂದರೆ ಅದ್ರ ರಿಲೇಟೆಡ್ ಕೋಡ್ ನಾನು ಓಪನ್ ಡಾಟ್ ಪಿ ವೈಲಿ ಬರೀತೇನೆ. ಅದೇ ಥರ ಚೇಂಜ್ ಡಾಟ್ ಪಿ ವೈ, ಅಥವಾ ನೀವು ಪ್ರೊಫೈಲ್ಸ್ ಪಿಕ್ ಚೇಂಜ್ ಮಾಡ್ತೀರಿ ನಿಮ್ಮ ಗೇಮ್ ಅಪ್ಲಿಕೇಶನಲ್ಲಿ, ಆ ಕೋಡು ಚೇಂಜ್ ಡಾಟ್ ಪಿ ವೈಲಿದೆ. ಕ್ಲೋಸ್ ಡಾಟ್ ಪಿ ವೈ, ನೀವು ಯಾವುದೋ ಇಮೇಜಸ್ನ ಕ್ಲೋಸ್ ಮಾಡಬೇಕು, ಇದೆಲ್ಲನೂ ನಾವು ಕೋಡ್ ಬರೀಲೇಬೇಕು ತಾನೆ. ಸೊ ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತೀವಿ ಅಂದರೆ ನೀವು ಎಲ್ಲನೂ ಹ್ಯಾಂಡಲ್ ಮಾಡಬೇಕು. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಸೊ ಕ್ಲೋಸ್ ಡಾಟ್ ಪಿ ವೈ. ಸೊ ಇವಾಗ ಇದನ್ನು ನಾನು ಪ್ಯಾಕೇಜ್ ಅಂತ ಕರಿಬೇಕು ಅಂದರೆ ಐ ನೀಡ್ ಟು ಆ್ಯಡ್ ಎ ಸ್ಪೆಷಲ್ ಫೈಲ್ ಕಾಲ್ಡ್ ವಾಟ್ ಅಂಡರ್ಸ್ಕೋರ್ ಇನ್ ಇಟ್ ಅಂಡರ್ಸ್ಕೋರ್ ಡಾಟ್ ಪಿ ವೈ. ಆಲ್ರೈಟ್, ಸೊ ಐ ಕ್ಯಾನ್ ಹ್ಯಾವ್ ಎ ಒನ್ ಮೋರ್ ಪ್ಯಾಕೇಜ್. ಸೊ ಈ ಥರ ಕ್ಯಾನ್ ಕ್ರಿಯೇಟ್ ಎನ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಲೆವೆಲ್ಸ್ ಬಂದು ಡಿಫ್ರೆಂಟ್ ಪ್ಯಾಕೇಜ್ ಇದೆ, ಫೈನ್. ಸೊ ಇದರಲ್ಲಿ ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಫೈಲ್ಸ್ ಲೈಕ್ ಸ್ಟಾರ್ಟ್ ಡಾಟ್ ಪಿ ವೈ, load dot py, some py files, okay, some modules, okay, py over dot py. Okay, so I'm converting this as a package. So adikane we need to add a special file that is underscore init underscore dot py. Okay, so because I told this is sub packages, even this is a package, so even we need to add a special file here also. What is the special file? It's called underscore init underscore dot py. ಸೊ ಇದನ್ನು ನೀವು ಹಾಕಿದ್ರೆ ಇಟ್ಸ್ ಲೈಕ್ ಎ ಫೋಲ್ಡರ್. ಸೊ ಇವಾಗ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀವಿ ವಿಂಡೋಸಲ್ಲಿ. ಓಕೆ, ಒಂದು ಗೇಮ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀರಾ. ಸೊ ಆ ಗೇಮ್ ಫೋಲ್ಡರಲ್ಲಿ ನೀವು 3 ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡಿದ್ದೀರಾ. ಒಂದು ಬಂದು ಸೌಂಡ್ ಅಂತ, ಇನ್ನೊಂದು ಬಂದು ಇಮೇಜ್, ಇನ್ನೊಂದು ಬಂದು ಲೆವೆಲ್. ಸೊ ಇದ್ರ ಒಳಗಡೆ ಇಲ್ಲಿ ಆ್ಯಡಿಂಗ್ ಫೈಲ್ ಕಾಲ್ ಅಂಡರ್ಸ್ಕೋರ್ init dot py. ಸೊ ಈ ಪಿ ವೈ ಫೈಲ್ ನೀವು ಹಾಕಿದ ತಕ್ಷಣ ಇಟ್ಸ್ ಕನ್ಸಿಡರ್ಡ್ ಆಸ್ ವಾಟ್ ಅ ಪ್ಯಾಕೇಜ್. ಸೊ ಇಲ್ಲೂ ನೀವು ಅಂಡರ್ಸ್ಕೋರ್ ಡಾಟ್ ಪಿ ವೈ ಅಂತ ಫೈಲ್ ಹಾಕಿದ ತಕ್ಷಣ ಇಟ್ಸ್ ಕಾಲ್ಡ್ ಪ್ಯಾಕೇಜ್. ಓಕೆ, ಸೊ ಇಟ್ಸ್ ಕಾಲ್ಡ್ ಎ ಪ್ಯಾಕೇಜ್. ಸೊ ಇದೆಲ್ಲ ಪ್ಯಾಕೇಜ್ಗೆ ಇಟ್ಸ್ ಕಾಲ್ಡ್ ಸಬ್ ಪ್ಯಾಕೇಜ್ ಬಿಕಾಸ್ ವಿ ಹ್ಯಾವ್ ದ ಮೇನ್ ಪ್ಯಾಕೇಜ್. ಸೊ ನೀವು ಗೇಮ್ ಫೋಲ್ಡರ್ನಲ್ಲಿ ಯು ಆರ್ ಕ್ರಿಯೇಟಿಂಗ್ ಒನ್ ಮೋರ್ ಫೈಲ್ ಕಾಲ್ ಅಂಡರ್ಸ್ಕೋರ್ init underscore dot py. Okay, so this is what the concept of packages and the modules. ಸೊ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಯು ಆರ್ ಬಿಲ್ಡಿಂಗ್ ಸಮ್ ಎಂಡ್ ಟು ಎಂಡ್ ಪ್ರಾಜೆಕ್ಟ್ಸ್. ಓಕೆ, ಸೊ ನೀವು ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಇಂಪೋರ್ಟ್ ಅಂದರೆ ನೀವು ಈ ಫಂಕ್ಷನಾಲಿಟೀಸ್ನ ನೀವು ಇನ್ನೊಂದು ಕೋಡಲ್ಲಿ ಇಂಪೋರ್ಟ್ ಮಾಡಬೇಕಂದ್ರೆ ವಿ ಯೂಸ್ ದಿ ಇಂಪೋರ್ಟ್ ಮೆಥಡ್. ಓಕೆ, ಸೊ ಇಂಪೋರ್ಟ್ ಯೂಸ್ ಮಾಡಿ ವಿ ಗೋನ ಇಂಪೋರ್ಟ್ ಆಲ್ ದಿ ಮೆಥಡ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು. ಸೊ ಇದೆಲ್ಲ ನಾವು ಫೆಚ್ ಮಾಡ್ಕೊಬೋದು. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಇಮೇಜ್ನಲ್ಲಿ ಸೌಂಡ್ ಇನ್ಫಾರ್ಮೇಷನ್ ಬೇಕು. ಓಕೆ, ಸೊ ಐ ಕ್ಯಾನ್ ಇದರಲ್ಲಿ ನೀವು ಏನು ಕೋಡ್ ಬರ್ದಿರ್ತೀರ, ಓಕೆ, ಲೈಕ್ ಮೆಥಡ್ಸ್ ಅಥವಾ ಫಂಕ್ಷನ್ಸ್ ಯಾವ್ದಾದ್ರು ಆಗಿರ್ಬೋದು. ಸೊ ಯು ಕ್ಯಾನ್ ಟ್ರೈ ಟು ಇಂಪೋರ್ಟ್ ದಟ್. ಅದು ನಾವು ಇಂಪೋರ್ಟ್ ಅಂತ ಕರಿತೀವಿ. ಓಕೆ, ಇಟ್ಸ್ ಕಾಲ್ಡ್ ಇಂಪೋರ್ಟ್ ಇಸ್ ಅ ಕೀವರ್ಡ್. Okay, so with help of import, so we can import the other classes or the functions from the different packages.
ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಪ್ಯಾಕೇಜ್ ಕಾನ್ಸೆಪ್ಟ್. ಇದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಸೊ ಇವಾಗ ನೀವು ಪ್ರಾಜೆಕ್ಟ್ಸ್ ಎಲ್ಲಾದರೂ ನೀವು ಡೀಲ್ ಮಾಡ್ತಿದ್ದೀರಾ ಅಂದರೆ ಸೊ ಅಫ್ಕೋರ್ಸ್ ವಿಲ್ ಬಿ ಕಮ್ ಅಕ್ರಾಸ್ ದಿಸ್ ಕೈಂಡ್ ಆಫ್ ಮಾಡ್ಯೂಲ್ಸ್ ಪ್ಯಾಕೇಜಸ್. ಸೊ ನಿಮಗೆ ಈ ಬೇಸಿಕ್ಸ್ ಗೊತ್ತಿರಲೇಬೇಕು. ರೈಟ್. ಓಕೆ, ಸೊ ನಾವು ಲೆಟ್ಸ್ ಟ್ರೈ ಟು ಡೂ ಒನ್ ಸಿಂಪಲ್ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ ನಾವು ಏನು ಮಾಡೋಣ ಅಂದರೆ ಸೊ ಲೆಟ್ಸ್ ಟ್ರೈ ಟು ಕ್ರಿಯೇಟ್ ಎ ಕ್ಯೂ ಆರ್ ಕೋಡ್. ಸೊ ಫಾರ್ ಎಕ್ಸಾಂಪಲ್ ನಾನು ಯೂರಾನ್ ಚಾನಲ್ದು ಕ್ಯೂ ಆರ್ ಕೋಡ್ನ ಜನ್ರೇಟ್ ಮಾಡಬೇಕು. ಸೊ ಹೌ ಟು ಜನರೇಟ್ ದ ಕ್ಯೂ ಆರ್ ಕೋಡ್, ಸೊ ಐ ವಿಲ್ ಬಿ ಶೋಯಿಂಗ್ ದಾಟ್. ಓಕೆ, ಸೊ ಅದನ್ನು ನಾವು ಕ್ರಿಯೇಟ್ ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಥಿಂಗ್ ಇಸ್ ಯು ನೀಡ್ ಟು ಹ್ಯಾವ್ ದಿ ವಿ ಎಸ್ ಕೋಡ್. ಓಕೆ, ಸೊ ಇದಕ್ಕೆ ನಾವು ಪೈಥನ್ ಇದನ್ನು ನಾವು ಜೂಪಿಟರ್ ನೋಟ್ಬುಕ್ ಯೂಸ್ ಮಾಡಲ್ಲ. ವಿಲ್ ಬಿ ಯೂಸಿಂಗ್ ಅ ಪೈಥನ್ ಡಿಫ್ರೆಂಟ್ ಐಡಿ. ಓಕೆ, ದಟ್ ಈಸ್ ಅ ವಿ ಎಸ್ ಕೋಡ್. ಸೊ ನಿಮ್ಮ ಹತ್ರ ವಿ ಎಸ್ ಕೋಡ್ ಇಲ್ಲ ಅಂದರೆ ಐ ಜಸ್ಟ್ ಶೋ ಹೌ ಟು ಡೌನ್ಲೋಡ್ ದಾಟ್. ಲೆಟ್ ಮಿ ಜಸ್ಟ್ ಗೋ ಟು ಕ್ರೋಮ್. ಆಲ್ ರೈಟ್. ಸೊ ನಿಮ್ಮ ಹತ್ರ ವಿ ಎಸ್ ಕೋಡ್ ಇಲ್ಲ ಅಂದರೆ ಜಸ್ಟ್ ಗೋ ಆ್ಯಂಡ್ ಸರ್ಚ್ ಹಿಯರ್ ವಿ ಎಸ್ ಕೋಡ್. ಓಕೆ, ವಿ ಎಸ್ ಕೋಡ್ ಡೌನ್ಲೋಡ್. VS Code download. So this is my VS Code. ಓಕೆ, ಸೊ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ವಿಂಡೋಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಬೇರೆ ಅಪ್ಲಿಕೇಶನ್ಸ್ ನೀವು ಬೇರೆ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀರಾ ಅಂದರೆ ಸೊ ಅಲ್ಲಿಂದ ನೀವು ಇದು ಓಪನ್ ಮಾಡ್ಕೊಳ್ಳಿ. ಫೈನ್, ಡೌನ್ಲೋಡ್ ಮಾಡ್ಕೊಂಡು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಓಪನ್ ಇಟ್. ಸೊ ಒನ್ಸ್ ಯು ಆರ್ ಡನ್, ಸೊ ಜಸ್ಟ್ ಕ್ರಿಯೇಟ್ ಒನ್ ಫೋಲ್ಡರ್. ಸೊ ಆಲ್ರೆಡಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಕಾಲ್ಡ್ ಪೈಥನ್ projects.01 ಅಂತ. ಸೊ ಲೆಟ್ ಮಿ ಜಸ್ಟ್ ಓಪನ್ ದಿ VS Code. ಸೊ ಓಪನ್ ಮಾಡೋಕ್ಕೆ ದೇರ್ ಆರ್ ವೇರಿಯಸ್ ವೇಸ್, ಬಟ್ ನಾನು ಈ ಥರ ಒಂದು ಮೆಥಡ್ ತೋರಿಸಿದ್ದೀನಿ. ದಿಸ್ ಹೌ ದಿ ಈಸಿಯೆಸ್ಟ್ ವೇಸ್. ಓಕೆ, ಸೊ ಫಸ್ಟ್ ನಾನು ಐ ಗೆಟ್ ಇನ್ ಟು ದಿಸ್ path. So I'll just get into CMD. ಓಕೆ, ಈ ಪಾತ್ನ ನಾನು ಕಾಪಿ ಮಾಡ್ಕೊತೀನಿ ಬಿಕಾಸ್ ಐ ವಾಂಟ್ ಟು ಗೆಟ್ ಇನ್ ಟು ದಿಸ್ ಪಾತ್. ಸೊ ಐ ವಿಲ್ ಡೂ ಸಿ ಡಿ ಅಂದರೆ ಚೇಂಜ್ ಡೈರೆಕ್ಟ್ರಿ ಟು ದಿಸ್ ಪಾತ್. ಓಕೆ, ಸೊ ಇವಾಗ ಇದರಲ್ಲಿ ನಮ್ಮ ಹತ್ರ ಏನು ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಇಲ್ಲ. ಸೊ ಕ್ಯಾನ್ ಜಸ್ಟ್ ಡೂ DIR. ಸೊ DIR ಅಂದರೆ ಆ ಫೋಲ್ಡರ್ನಲ್ಲಿ ನಿಮ್ಗೆ ಏನೇ ಫೈಲ್ಸ್ ಇದ್ರು ಇಟ್ ವಿಲ್ ಶೋ ಅಪ್. ಓಕೆ, ಸೊ ರೈಟ್ ನೌ ವಿ ಡೋಂಟ್ ಹ್ಯಾವ್ ಎನಿ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್. ಸೊ ನಾನು ಇಲ್ಲಿ ಈ ಫೋಲ್ಡರ್ನಲ್ಲಿ ಐ ವಾಂಟ್ ಟು ಕ್ರಿಯೇಟ್ ವಾಟ್ ಅ ಪೈಥನ್ ಫೈಲ್ಸ್. ಓಕೆ, ಸೊ ನಾನು ಏನು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಟು ಜನರೇಟ್ ಎ ಕ್ಯೂ ಆರ್ ಕೋಡ್. ಸೊ ಅದೆಲ್ಲ ನಿಲ್ಲಾಗುತ್ತೆ. ಸೊ ಐ ನೀಡ್ ಟು ಓಪನ್ ದಿ VS ಕೋಡ್. ಸೊ ನೀವು ಕೋಡ್ ಡಾಟ್ ಅಂತ ಟೈಪ್ ಮಾಡಿದೆ ಆಟೋಮ್ಯಾಟಿಕಲಿ ನಿಮ್ಮ VS ಕೋಡ್ ಈ ಫೋಲ್ಡರ್ನಲ್ಲಿ ಓಪನ್ ಆಗುತ್ತೆ. ಸೊ ಕ್ಯಾನ್ ಸಿ, ಸೊ ಪೈಥನ್ project01 ದಿಸ್ ಮೈ ಫೋಲ್ಡರ್ ನೇಮ್. ಸೊ ಇನ್ನೊಂದು ಈಸಿಯೆಸ್ಟ್ ವೇ ಏನು ಅಂದರೆ ಕ್ಯಾನ್ ಗೋ ಟು ಫೈಲ್ಸ್ ಆ್ಯಂಡ್ ಕ್ಲಿಕ್ ಆನ್ ಓಪನ್ ಫೋಲ್ಡರ್. ಸೊ ಇಲ್ಲಿಂದ ನೀವು ಓಪನ್ ಮಾಡ್ಕೊಬೋದು. ಓಕೆ, ಸೊ ನೀವು ಡೈರೆಕ್ಟ್ಲಿ VS ಕೋಡ್ ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನೀವು ಡೈರೆಕ್ಟ್ಲಿ ಕ್ಯಾನ್ ಗೋ ಟು ಫೈಲ್ ಆ್ಯಂಡ್ ಕ್ಲಿಕ್ ಆನ್ ಓಪನ್ ಫೋಲ್ಡರ್. ಅಲ್ಲಿಂದ ನೀವು ಯಾವ ಫೋಲ್ಡರ್ನಲ್ಲಿ ಕೆಲಸ ಮಾಡ್ತೀರಾ ಆ ಫೋಲ್ಡರ್ ನೀವು ಓಪನ್ ಮಾಡ್ಕೊಳ್ಳಿ. ಆಲ್ ರೈಟ್. So right now we don't have any files and folders. So now let me explain the concept of environments. Okay, so environments ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಯು ಆರ್ ವರ್ಕಿಂಗ್ ವಿತ್ ದಿ ಮಲ್ಟಿಪಲ್ ಪ್ರಾಜೆಕ್ಟ್ಸ್. ಓಕೆ, ಸೊ ರಿಯಲ್ ಟೈಮಲ್ಲಿ ಜನರಲಿ ಏನಾಗುತ್ತೆ, ಸೊ ಯು ಹ್ಯಾವ್ ಯುವರ್ ಲ್ಯಾಪ್ಟಾಪ್. ರೈಟ್, ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ. ಸೊ ಆ ಲ್ಯಾಪ್ಟಾಪ್ನಲ್ಲಿ ನೀವು ಪೈಥನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಆಲ್ರೆಡಿ. ರೈಟ್, ಸೊ ಫಾರ್ ಎಕ್ಸಾಂಪಲ್ ನೀವು 3.10 ವರ್ಷನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಓಕೆ, ಸೊ ಇಸ್ ಯೋರ್ ಪೈಥನ್ ವರ್ಷನ್ ಇನ್ ಯೋರ್ ಲ್ಯಾಪ್ಟಾಪ್. ಇದನ್ನು ನಾವು ಬೇಸ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ಬೇಸ್ ಎನ್ವೈರ್ಮೆಂಟ್ ಅಂದರೆ ನೀವು ಏನೇನು ಇನ್ಸ್ಟಾಲ್ ಮಾಡ್ತಿದ್ದೀರಾ ಇದೆಲ್ಲ ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಆಗ್ತಿರೋದು. ಸಿಸ್ಟಮ್ ಅಂದರೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ. ಓಕೆ, ಸೊ ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಆಗ್ತಿರುತ್ತೆ. ಸೊ ಇದೆಲ್ಲ ನಿಮ್ಮ ಸಿ ಡ್ರೈವ್ ಅಥವಾ ಎಲ್ಲಿ ನೀವು ನಿಮ್ಮ ಡೇಟಾ ಸ್ಟೋರ್ ಮಾಡ್ತೀರ, ಹ್ಯಾವ್ ಆಲ್ ದೋಸ್ ಥಿಂಗ್ಸ್ ಸ್ಟೋರ್ಡ್ ಇನ್ಸೈಡ್ ದಿ ಸಿ ಡ್ರೈವ್. ಸೊ ನೀವು ಇವತ್ತು ಪೈಥನ್ ಇನ್ಸ್ಟಾಲ್ ಮಾಡ್ತೀರಾ, ನಾಳೆ ನೀವು ಜಾವಾ ಇನ್ಸ್ಟಾಲ್ ಮಾಡ್ತೀರಾ, ಅಥವಾ ನೀವು ಪೈಥನ್ ಲೈಬ್ರರೀಸ್ ಇನ್ಸ್ಟಾಲ್ ಮಾಡ್ತೀರಾ, ಪಾಂಡಾಸ್, ನಂಪೈ, ಅದಕ್ಕೆಲ್ಲನೂ ವರ್ಷನ್ಸ್ ಇರುತ್ತೆ. ಸೊ ಅದು ಆಟೋಮ್ಯಾಟಿಕಲಿ ನಿಮ್ಮ ಬೇಸ್ ಸಿಸ್ಟಮ್ಸಲ್ಲಿ ಇರುತ್ತೆ. ಓಕೆ, ಸೊ ದಿಸ್ ಅ ಬೇಸ್ ಸಿಸ್ಟಮ್. ಓಕೆ, ಬೇಸ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ಸೊ ಇವಾಗ ನಾಳೆ ನಿಮಗೆ ಬೇರೆ ರಿಕ್ವೈರ್ಮೆಂಟ್ ಬರುತ್ತೆ. ಸೊ ಯುವರ್ ರಿಕ್ವೈರ್ಮೆಂಟ್ ನಂಬರ್ ಇಸ್ ನೀವು ನೀಡ್ ಟು ಕ್ರಿಯೇಟ್ ಅ ಸಿಂಪಲ್ ಪೈಥನ್ ಪ್ರಾಜೆಕ್ಟ್. ಬಟ್ ಆ ಪೈಥನ್ ಪ್ರಾಜೆಕ್ಟ್ಗೆ ನೀವು ಪೈಥನ್ 3.8 ವರ್ಷನ್ ಯೂಸ್ ಮಾಡಬೇಕು. ಯಾವುದೋ ಹಳೆ ವರ್ಷನ್ ಯೂಸ್ ಮಾಡಬೇಕು ಜಸ್ಟ್ ಫಾರ್ ದಿ ಟೆಸ್ಟಿಂಗ್. ಸೊ ಅವಾಗ ಏನು ಮಾಡ್ತೀರಾ, ಸೊ ಯು ಕಾಂಟ್ ಇನ್ಸ್ಟಾಲ್ ದಿ ಪೈಥನ್ 3.8 ಬಿಕಾಸ್ ಇದೆಲ್ಲ ಡಿಸ್ಟರ್ಬ್ ಆಗುತ್ತೆ, ನಿಮ್ಮ ಬೇಸ್ ಎನ್ವೈರ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೆ ನೀವು ಏನು ಮಾಡ್ತೀರಾ ಅಂದರೆ ನೀವು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ. ಸೊ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಆ ಎನ್ವೈರ್ಮೆಂಟ್ ಏನಂದರೆ ಇಟ್ಸ್ ಲೈಕ್ ಐಸೋಲೇಟೆಡ್ ಎನ್ವೈರ್ಮೆಂಟ್. ಸೊ ಈ ಎನ್ವೈರ್ಮೆಂಟಲ್ಲಿ ನಂಗೆ ಏನೇನು ಬೇಕೋ ಎಲ್ಲ ಇನ್ಸ್ಟಾಲ್ ಮಾಡ್ಕೊಬೋದು. ನಾನು ಪೈಥನ್ ಇನ್ಸ್ಟಾಲ್ ಮಾಡ್ಕೊಬೋದು, ನಾನು ಬೇರೆ ಏನೇನು ಮಾಡ್ಯೂಲ್ಸ್ ಬೇಕು, ಏನೇನು ಪ್ಯಾಕೇಜಸ್ ಬೇಕೋ ಅದೆಲ್ಲ ನಾನು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ನಾಳೆ ಇನ್ನೊಂದು ರಿಕ್ವೈರ್ಮೆಂಟ್ ಬರುತ್ತೆ. ಓಕೆ, ಸೊ ಐ ಕ್ಯಾನ್ ಕ್ರಿಯೇಟ್ ಒನ್ ಮೋರ್ environment. So this is with respect to different environment. So ಈ environmental I can install the Python latest version. Okay, so ಅದನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಟುಮಾರೋ ಯು ಹ್ಯಾವ್ ಸಮ್ ಅದರ್ ರಿಕ್ವೈರ್ಮೆಂಟ್. ಸೊ ಬೇರೆ ವರ್ಷನ್ಸ್ ನಿಮ್ಮ ಪ್ಯಾಕೇಜಸಲ್ಲಿ ಏನೇನು ಬೇರೆ ವರ್ಷನ್ಸ್ ಇದೆ ಅಥವಾ ಬೇರೆ ರಿಕ್ವೈರ್ಮೆಂಟ್ಸ್ ಇದೆ, ಆ ಥರ ನೀವು ಮಲ್ಟಿಪಲ್ ಎನ್ವೈರ್ಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಬೋದು. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ವಿ ಆರ್ ಕ್ರಿಯೇಟಿಂಗ್ ಒನ್ ಎನ್ವೈರ್ಮೆಂಟ್. ಸೊ ಆ ಎನ್ವೈರ್ಮೆಂಟಲ್ಲಿ ನಾವು ಎಲ್ಲ ಕೆಲಸ ಮಾಡ್ತೀವಿ. ಅಂದರೆ ಏನಾದರೂ ಇಂಪೋರ್ಟ್ ಮಾಡ್ಕೊಳೋದಾಗಿರ್ಬೋದು ಅಥವಾ ಏನಾದರೂ ರನ್ ಮಾಡಬೇಕು, ಏನಾದರೂ ಕೋಡ್ ರನ್ ಏನು ಮಾಡಬೇಕು ಅದೆಲ್ಲ ನಾನು ಈ ಎನ್ವೈರ್ಮೆಂಟಲ್ಲೇ ನಾನು ವರ್ಕ್ ಮಾಡ್ತೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಮೈ ಬೇಸ್ ಎನ್ವೈರ್ಮೆಂಟ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕಾನ್ಸೆಪ್ಟ್ ಬಿಕಾಸ್ ಇದು ಜನರಲ್ ರಿಯಲ್ ಟೈಮಲ್ಲೂ ಹಿಂಗೆ ವರ್ಕ್ ಆಗೋದು. ಸೊ ಇನ್ ಕೇಸ್ ನೀವು ಮಲ್ಟಿಪಲ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡ್ತೀರ ಅಂದರೆ ಯು ಟು ಕ್ರಿಯೇಟ್ ಆನ್ ಎನ್ವೈರ್ಮೆಂಟ್ ಫಸ್ಟ್. ಸೊ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಏನಪ್ಪ ಕೋಡ್ ಅಂದರೆ, ಓಕೆ, ದ ಫಸ್ಟ್ ಥಿಂಗ್ ಇಸ್ ಯು ನೀಡ್ ಟು ಗೋ ಟು ಯುವರ್ VS ಕೋಡ್. ಸೊ ಇಸ್ ಮೈ VS ಕೋಡ್. ಸೊ ನೀವು ಟರ್ಮಿನಲ್ಗೆ ಹೋಗಿ ಆ್ಯಂಡ್ ಕ್ಲಿಕ್ ಆನ್ ನ್ಯೂ ಟರ್ಮಿನಲ್.
ಸೊ ನೀವು ನ್ಯೂ ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸೊ ಹಿಯರ್ ಯು ಹ್ಯಾವ್ ಎನ್ ಆಪ್ಷನ್ ಟು ಚೇಂಜ್ ಟು ದಿ ಕಮಾಂಡ್ ಪ್ರಾಂಪ್ಟ್. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಶೆಲ್ಸ್ ಇದೆ, ಲೈಕ್ ಪವರ್ ಶೆಲ್ ಆಗಿರ್ಬೋದು, ಗಿಟ್ ಬ್ಯಾಶ್ ಆಗಿರ್ಬೋದು. ಇನ್ ಕೇಸ್ ನೀವು ಇನ್ಸ್ಟಾಲ್ ಮಾಡಿದರೆ ಕಮಾಂಡ್ ಪ್ರಾಂಪ್ಟು ಇದೆ. ಓಕೆ, ಜಸ್ಟ್ ಓಪನ್ ದಿ ಕಮಾಂಡ್ ಪ್ರಾಂಪ್ಟ್. ಓಕೆ, ಸೊ ಕ್ಯಾನ್ ಸಿ ಇಟ್ಸ್ ಇನ್ ದ ಸೇಮ್ ಫೋಲ್ಡರ್. ಸೊ ನೀವಾಗಿ ಈ ಫೋಲ್ಡರ್ನಲ್ಲಿ ಇದ್ದೀನಿ. ಓಕೆ, ಸೊ ರೈಟ್ ನೌ ಇಟ್ಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಆಲ್ರೈಟ್, ಸೊ ಇವಾಗ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಎನ್ವೈರ್ಮೆಂಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಅಂದರೆ, ಸೊ ವಿ ನೀಡ್ ಟು ರೈಟ್ ದಿಸ್ ಕೋಡ್. ಸೊ ಐಲ್ ಟೆಲ್ ಪೈಥನ್. ಇದು ಬಂದು ದಿಸ್ ಹೌ ಯು ನೀಡ್ ಟು ರೈಟ್ ಎ ಕಮಾಂಡ್. ಓಕೆ, ಟು ಕ್ರಿಯೇಟ್ ಎ ಎನ್ವೈರ್ಮೆಂಟ್. ಸೊ hyphen m, so hyphen m, the name of the environment. So the name of the environment is venv. Okay, and I'll tell okay, so venv ಒಂದು ಪ್ಯಾಕೇಜ್ ಇದೆ. ಓಕೆ, ಸೊ ವಿತ್ ಹೆಲ್ಪ್ ಆಫ್ ದಿಸ್ ಪ್ಯಾಕೇಜ್ ಐ ಕ್ಯಾನ್ ಕ್ರಿಯೇಟ್ ಎನ್ ಎನ್ವೈರ್ಮೆಂಟ್ಸ್. ಸೊ ಯು ಕ್ಯಾನ್ ಕ್ರಿಯೇಟ್ ಎನ್ವೈರ್ಮೆಂಟ್ಸ್ ಬಟ್ ಡಿಫ್ರೆಂಟ್ ವೇಸ್. ಓಕೆ, ಸೊ ಕೋಂಡಾ ಅಂತ ಒಂದಿದೆ. ಓಕೆ, ಸೊ ಕೋಂಡಾದಿಂದ ನೀವು ಒಂದು ಎನ್ವೈರ್ಮೆಂಟ್ಸ್ ಕ್ರಿಯೇಟ್ ಮಾಡ್ಬೋದು. ಅದೇ ಥರ venv ಬಂದು ಒಂದು ಪ್ಯಾಕೇಜ್. ಓಕೆ, using this particular package you can create an environments. So I'm just telling, so create an environment using this venv, and the name of this is the same thing. ide hesru kodtini venv. Okay, so you are using the venv package to create an environment, and the name of your environment is venv. Okay, so in case ನೀವು ಬೇರೆ ಹೆಸರು ಕೊಡ್ತೀರಾ ಅಂದ್ರೆ that's also work fine. Let me do enter. ಸೊ ನೋಡಿ, ಒಂದ್ಸತಿ ನೀವು ಎಕ್ಸಿಕ್ಯೂಟ್ ಮಾಡಿದ ತಕ್ಷಣವೇ ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಯಿತು ಕಾಲ್ಡ್ venv. ಇವಾಗ ಇದರಲ್ಲಿ ಎಲ್ಲ ನೆಸೆಸಿಟಿ, ನಿಮ್ಮ ಈ ಎನ್ವೈರ್ಮೆಂಟಲ್ಲಿ ಏನೇನು ನೆಸೆಸಿಟಿ ಪ್ಯಾಕೇಜಸ್ ಬೇಕು ಅಥವಾ ಫಂಕ್ಷನ್ಸ್ ಬೇಕು ಅಥವಾ ಏನೇನು ನೆಸೆಸಿಟಿ ಇದೆ, ಓಕೆ, ಆ ಎನ್ವೈರ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೆ ಎವ್ರಿಥಿಂಗ್ ಗಾಟ್ ಇನ್ಸ್ಟಾಲ್ಡ್. ನೋಡಿ, ಲಿಬ್ ಆಗಿರ್ಬೋದು, ಇದೆಲ್ಲ ನೋಡಿ, ಪಿಪ್ ಕಮಾಂಡ್ಸ್, ಸ್ಕ್ರಿಪ್ಟ್ಸ್. ಓಕೆ, ಇದೆಲ್ಲ ಆಟೋಮ್ಯಾಟಿಕಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದೆ. ಸೊ ಇವನ್ ಯು ಕ್ಯಾನ್ ಸಿ ದಟ್ venv ಹಿಯರ್ ಇನ್ಸೈಡ್ ಯೋರ್ ಫೋಲ್ಡರ್. ಸೊ ಮುಂಚೆ ಇಂಪ್ಟಿ ಇತ್ತು, ರೈಟ್ ನೌ ಐ ಕ್ಯಾನ್ ಸಿ ದಸ್ venv. ಆಲ್ರೈಟ್, ಓಕೆ. ಸೊ ಇವಾಗ ನಾನು ಇದನ್ನು ಈ ಎನ್ವೈರ್ಮೆಂಟ್ನ ಆಕ್ಟಿವೇಟ್ ಮಾಡಬೇಕು. ಏನಕ್ಕೆ ಆಕ್ಟಿವೇಟ್ ಮಾಡಬೇಕು? ಬಿಕಾಸ್ ಸಿ ಒಂದ್ಸತಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಾದ್ಮೇಲೆ ನೀವು ಹೇಳ್ಬೇಕು ತಾನೆ ಪೈಥನ್ಗೆ ಗೆಟ್ ಇನ್ ಟು ದಿಸ್ ಎನ್ವೈರ್ಮೆಂಟ್ ಅಂತ. ಸೊ ಯು ಕ್ಯಾನ್ ಕ್ರಿಯೇಟ್ ಲೈಕ್ ನೀವು ಹಂಡ್ರೆಡ್ಸ್ ಆಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ವೆರ್ ವಿಲ್ ವರ್ಕ್. ಓಕೆ, ನೀಡ್ ಟು ಫಸ್ಟ್ ಗೆಟ್ ಇನ್ ಟು ದಟ್. ಓಕೆ, ಫಸ್ಟ್ ನೀವು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಾದ್ಮೇಲೆ ಯು ನೀಡ್ ಟು ಗೆಟ್ ಇನ್ ಟು ದಟ್ ಎನ್ವೈರ್ಮೆಂಟ್. ಸೊ ಫಾರ್ ದ ಕಮಾಂಡ್, ಅದಕ್ಕೆ ಕಮಾಂಡ್ ಏನಪ್ಪ ಅಂದರೆ, ಸೊ ಇಸ್ ವಾಟ್ ದಿ ಕಮಾಂಡ್ ಇಸ್, ಯು ನೀಡ್ ಟು ಟೆಲ್ venv. ಸೊ venv ಸ್ಲ್ಯಾಶ್, ಈ ಕಮಾಂಡ್ ಎಲ್ಲ ಸೇಮ್. ಓಕೆ, ಸೊ ಇದನ್ನು ಹಿಂಗೆ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ವಿ ಡೋಂಟ್ ಹ್ಯಾವ್ ಎನಿ ಅದರ್ ವೇಸ್. ಓಕೆ, ಸೊ ಇಟ್ಸ್ ಕಾಲ್ಡ್ ಸ್ಕ್ರಿಪ್ಟ್ಸ್. ಓಕೆ, ಸೊ ನಾವೇನು ಹೇಳ್ತೀವಿ ಅಂದರೆ ಜಸ್ಟ್ ಗೋ ಟು ದಸ್ venv. ಇದು ಒಳಗಡೆ ಸ್ಕ್ರಿಪ್ಟ್ಸ್ ಇದೆ. ಸೊ ಆ ಸ್ಕ್ರಿಪ್ಟ್ಸ್ನಲ್ಲಿ ಸೊ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಕ್ಟಿವೇಟ್. ಓಕೆ, ಸೊ ಈ ಸ್ಕ್ರಿಪ್ಟ್ಸ್ನಲ್ಲಿ ಸೊ ದೇರ್ ಈಸ್ ಅ ಕೋಡ್ ಕಾಲ್ಡ್ ಆಕ್ಟಿವೇಟ್. ಸೊ ಈ ಕೋಡ್ ರನ್ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ, ಈ ಎನ್ವೈರ್ಮೆಂಟ್ ಒಳಗಡೆ ನಾವು ಹೋಗ್ತೀವಿ. ಕ್ಯಾನ್ ಸಿ ರೈಟ್ ನೌ ಇಟ್ಸ್ ಅ ಸಿ ಡ್ರೈವ್. ಸೊ ಆಸ್ ಸೂನ್ ಆಸ್ ಐ ಎಕ್ಸಿಕ್ಯೂಟ್ ದಿಸ್, ಓಕೆ, ಸೊ ಕ್ಯಾನ್ ಸಿ ಸೊ venv, ಇವಾಗ ನಾನು ಈ ಎನ್ವೈರ್ಮೆಂಟಲ್ಲಿ ಇದ್ದೀನಿ. ಓಕೆ, ಸೊ ಬಿಫೋರ್ ಐ ವಾಸ್ ಇನ್ ಸಿ ಡ್ರೈವ್ ಅಂದರೆ ಬೇಸ್ ಎನ್ವೈರ್ಮೆಂಟ್ ಅಥವಾ ಲೋಕಲ್ ಎನ್ವೈರ್ಮೆಂಟ್ ಅಂತ ಕರಿಬೋದು ನೀವು. ಸೊ ರೈಟ್ ನೌ ಐ ಆಮ್ ಇನ್ ಟು ದಿಸ್ venv ಎನ್ವೈರ್ಮೆಂಟ್. Okay, so now let me just create a simple file. Okay, so now environment create ಆಗಿದೆ. Even we are getting to that particular environment. So ಇವಾಗ ನನಗೆ ಏನೇನು ಲೈಬ್ರರೀಸ್ ಬೇಕು to work with our project, that is a QR generation. ಸೊ ಅದನ್ನು ನಾನು ಇನ್ಸ್ಟಾಲ್ ಮಾಡ್ಕೊತೀನಿ. ಐ ವಿಲ್ ಇನ್ಸ್ಟಾಲ್ ಆಲ್ ದಿ ನೆಸೆಸರಿ ಲೈಬ್ರರೀಸ್. ಓಕೆ, ನಾನು ಲೈಬ್ರರಿ ಬಗ್ಗೆ ಹೇಳಿಲ್ಲ. ಓಕೆ, ಬಿಕಾಸ್ ಐ ಟೋಲ್ಡ್ ವಾಟ್ ಈಸ್ ಪ್ಯಾಕೇಜ್ ಆ್ಯಂಡ್ ವಾಟ್ ಈಸ್ ಮಾಡ್ಯೂಲ್, ರೈಟ್? ಲೈಬ್ರರಿ ಏನಂದ್ರೆ ಗ್ರೂಪ್ ಆಫ್ ಪ್ಯಾಕೇಜಸ್. ಓಕೆ, ಇದೇ ಥರ ವಿಲ್ ಹ್ಯಾವ್ ಮಲ್ಟಿಪಲ್. ಓಕೆ, ವಿ ಹ್ಯಾವ್ ಪ್ಯಾಕೇಜ್ 1, ಯು ಹ್ಯಾವ್ ಪ್ಯಾಕೇಜ್ 2, ಯು ಹ್ಯಾವ್ ಪ್ಯಾಕೇಜ್ 3. ಸೊ ಎನ್ ನಂಬರ್ ಆಫ್ ಪ್ಯಾಕೇಜಸ್ನ ಗ್ರೂಪ್ ಮಾಡಿ ವಿ ಕಾಲ್ ದಸ್ ಎ ಮಾಡ್ಯೂಲ್. ವಾಟ್ ಅ ಲೈಬ್ರರಿ. ಸೊ ಲೈಬ್ರರಿ ಬಂದು ಇಟ್ಸ್ ಗ್ರೂಪ್ ಆಫ್ ಪ್ಯಾಕೇಜಸ್. ಸೊ ಫಸ್ಟ್ ಲೆವೆಲ್ ಬಂದು ಏನಿರುತ್ತೆ, ಫಸ್ಟ್ ಲೆವೆಲ್ ಇಸ್ ಅ ಲೈಬ್ರರಿ. ಸೊ ನೆಕ್ಸ್ಟ್ ಯು ಹ್ಯಾವ್ ದಿ ಪ್ಯಾಕೇಜಸ್, ದೆನ್ ಯು ಹ್ಯಾವ್ ದಿ ಮಾಡ್ಯೂಲ್ಸ್. ಓಕೆ, ಸೊ ಲೋಯೆಸ್ಟ್ ಲೆವೆಲ್ ಬಂದು ಮಾಡ್ಯೂಲ್, ದಟ್ ಇಸ್ ಎ ಪೈಥನ್ ಫೈಲ್. ಸೊ ಗ್ರೂಪ್ ಆಫ್ ಮಾಡ್ಯೂಲ್ಸ್ ಇಸ್ ಕಾಲ್ಡ್ ಪ್ಯಾಕೇಜ್. ಸೊ ವಿತಿನ್ ದ ಪ್ಯಾಕೇಜ್ ಯು ಕ್ಯಾನ್ ಮಲ್ಟಿಪಲ್ ಪ್ಯಾಕೇಜಸ್ ಇಸ್ ಕಾಲ್ಡ್ ಅ ಲೈಬ್ರರಿ. ಓಕೆ, ಸೊ ಲೈಬ್ರರೀಸ್. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಇವಾಗ QR ಕೋಡ್ ಜನರೇಟ್ ಮಾಡಬೇಕು. ಆಲ್ರೆಡಿ ದೇರ್ ಈಸ್ ಅ ಲೈಬ್ರರಿ ಕಾಲ್ಡ್ QR ಕೋಡ್ ಅಂತ ಒಂದು ಲೈಬ್ರರಿ ಇದೆ. ಸೊ ಆ ಲೈಬ್ರರಿ ನಾನು ಯೂಸ್ ಮಾಡಿ ಸೊ ಐ ಕ್ಯಾನ್ ಕ್ರಿಯೇಟ್ ಒನ್ ಸಿಂಪಲ್ ಪ್ರಾಜೆಕ್ಟ್, ಅಂದರೆ QR ಕೋಡ್ನ ನಾನು ಜನರೇಟ್ ಮಾಡ್ಕೊಬೋದು. ಸೊ ಆ ಲೈಬ್ರರೀಸ್ ಯಾರಪ್ಪ ಮಾಡಿದ್ದಾರೆ ಅಂದರೆ ಪೈಥನ್ ಡೆವಲಪರ್ಸ್. ಬಿಕಾಸ್ ಪೈಥನ್ ಇಸ್ ಓಪನ್ ಸೋರ್ಸ್. ಸೊ ಈ ಥರ ಡೆವಲಪರ್ಸ್ ಇರ್ತಾರೆ, ಅವರೆಲ್ಲ ಕೋಡ್ ಬರೆದು ರೆಡಿ ಮಾಡಿರ್ತಾರೆ. ವಿ ಜಸ್ಟ್ ನೀಡ್ ಟು ಯೂಸ್ ದಾಟ್. ಓಕೆ, ಲೈಕ್ ಪಾಂಡಾಸ್ ಬಂದು ಲೈಬ್ರರಿ, ನಂಪೈ ಬಂದು ಲೈಬ್ರರೀಸ್. ಓಕೆ, ಸೊ ನೀವು ಮಷಿನ್ ಲರ್ನಿಂಗ್ ಅಥವಾ EDA ಪರ್ಫಾರ್ಮ್ ಮಾಡಬೇಕು ಅಂದರೆ ನಾವು ಈ ಡೇಟಾ ಅನಾಲಿಸಿಸ್ ಟೂಲ್ಸ್ ಯೂಸ್ ಮಾಡ್ತೀವಿ, ಲೈಕ್ ಪಾಂಡಾಸ್ ಆಗಿರ್ಬೋದು, ನಂಪೈ, ನ್ಯೂಮರಿಕಲ್ ಪೈಥನ್ ಆಗಿರ್ಬೋದು. ಸೊ ಅಂಥ ಸಿಚುವೇಷನ್ ವಿ ಟ್ರೈ ಟು ಇಂಪೋರ್ಟ್ ದಟ್ ಆ್ಯಂಡ್ ಟ್ರೈ ಸ್ಟಾರ್ಟ್ ಯೂಸಿಂಗ್ ಇಟ್. ಸೊ ಅದೇ ಥರ ಇವಾಗ ನಾನು ಒಂದು QR ಕೋಡ್ ಜನರೇಟ್ ಮಾಡಬೇಕು. ಸೊ ಐ ವಿಲ್ ಬಿ ಯೂಸಿಂಗ್ ದಿಸ್ ಲೈಬ್ರರಿ ಕಾಲ್ಡ್ QR ಕೋಡ್. ಸೊ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಏನಾದರೂ ನೀವು ಯಾವುದೇ ಒಂದು ಲೈಬ್ರರಿನ ನೀವು ಯೂಸ್ ಮಾಡ್ತೀರಾ ಅಂದರೆ ಫಸ್ಟ್ ಸ್ಟೆಪ್ ಏನೋ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಬೇಕು. ಅದು ಇನ್ಸ್ಟಾಲ್ ಹೆಂಗೆ ಮಾಡ್ಕೊತೀರಾ, ಇಟ್ಸ್ ಕಾಲ್ಡ್ ಪಿಪ್ ಇನ್ಸ್ಟಾಲ್. ಸೊ ಐ ಕಾಲ್ಡ್ ಪಿಪ್ ಇನ್ಸ್ಟಾಲ್ QR ಕೋಡ್ called PIL. Okay, so ಈ ಥರ this is the package name. Okay, this is a this is a library name. ಇದನ್ನು ಇನ್ಸ್ಟಾಲ್ ಮಾಡಿ. So it will automatically install all your libraries.
ಇವಾಗ ನೀವು ಪಾಂಡಾಸ್ ಜೊತೆ ಡೀಲ್ ಮಾಡ್ತೀರಾ ಅಂದರೆ ಪಿಪ್ ಇನ್ಸ್ಟಾಲ್ ಪಾಂಡಾಸ್ ಮಾಡಬೇಕು. ನೀವು ನಂಪೈ ಬೇಕು ಅಂದರೆ ಪಿಪ್ ಇನ್ಸ್ಟಾಲ್ ನಂಪೈ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಹೌ ಯು ಇನ್ಸ್ಟಾಲ್ ಆಲ್ ಯುವರ್ ನೆಸೆಸರಿ ಲೈಬ್ರರೀಸ್ ಅಥವಾ ಪ್ಯಾಕೇಜಸ್. ಓಕೆ. Okay, so the next thing is we need to create our um, file. Okay, so ಇವಾಗ ನಾವು environment create ಮಾಡಿದ್ದೀವಿ. So now the next step is to create what a new file. Okay, so I'll just go here, I'll click on here new file. So ನಾನು file name ಕೊಡ್ತೀನಿ. I'll just give the name as QR code generator, GENERATO generator .py. Okay, so this is my QR code generator .py. So ಇಲ್ಲಿ ನಾನು ಇವಾಗ ಇಲ್ಲಿ ಕೋಡ್ ಬರೀಬೇಕು. Let's start ಯೂಸಿಂಗ್ ದ ಕೋಡ್. ಸೊ ಇಲ್ಲಿ ಏನೇನಂದರೆ ಫಸ್ಟ್ ನಾನು ಅದನ್ನು ಪಿಪ್ ಇನ್ಸ್ಟಾಲ್ ಮಾಡಿಕೊಂಡೆ, ಐ ಹ್ಯಾವ್ ಇನ್ಸ್ಟಾಲ್ಡ್ ಇಟ್. ಸೊ ನಾನು ಅದನ್ನು ಇಂಪೋರ್ಟ್ ಮಾಡಬೇಕು. ಇವಾಗ ನಾನು ಕೋಡಲ್ಲಿ ಯೂಸ್ ಮಾಡಬೇಕು ಅಂದರೆ ಅದನ್ನು ಇಂಪೋರ್ಟ್ ಮಾಡಬೇಕು. ಸೊ ಹೌ ಟು ಇಂಪೋರ್ಟ್ ಇಟ್? ಸೊ ಐ ಯೂಸ್ ಇಂಪೋರ್ಟ್ QR ಕೋಡ್. ಸಿ ಇಂಟರ್ನಲ್ ಇದ್ರಲ್ಲಿ ಏನಿರುತ್ತೆ ಅಂದರೆ ಆಲ್ ದಿ ಕ್ಲಾಸಸ್ ಆಬ್ಜೆಕ್ಟ್ಸ್ ಅದೇ ಇರೋದು. ಓಕೆ, ಜನರಲಿ ನೀವು ಯಾವುದೇ ಪ್ಯಾಕೇಜಸ್ ಅಥವಾ ಮಾಡ್ಯೂಲ್ಸಲ್ಲಿ ಡೀಲ್ ಮಾಡ್ತೀವಿ ಅಂದರೆ ಇಲ್ಲಿ ಹ್ಯಾವ್ ಆಲ್ ದಿಸ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಇರುತ್ತೆ. ಸೊ ಅದನ್ನು ನೀವು ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಸೊ ಫಸ್ಟ್ ಐ ಹ್ಯಾವ್ ಇಂಪೋರ್ಟೆಡ್ QR ಕೋಡ್. ಸೊ ಲೆಟ್ ಮೀ ಜಸ್ಟ್ ಗಿವ್ ದಿ ಕಾನ್ಫಿಗ್ರೇಷನ್ಸ್. ಇವಾಗ ನಮ್ಮ QR ಕೋಡ್ ಹೆಂಗಿರಬೇಕು ಅಂತ ಅದನ್ನು ನಾವು ಕಾನ್ಫಿಗರ್ ಮಾಡಬೇಕು. ಓಕೆ, ಸೊ ಲೆಟ್ ಮೀ ಜಸ್ಟ್ ಟೆಲ್ QR ಕೋಡ್. ಸೊ QR dot code. So QR code dot. So ಇದರಲ್ಲಿ we have something called QR code. Okay, so QR code. ಸೊ ಇದು ಬಂದು ಕಾನ್ಫಿಗ್ರೇಷನ್ ಫೈಲ್. ಓಕೆ, ಸೊ ಇವಾಗ ನೀವು ನಾನು ಪ್ರೀವಿಯಸ್ ಸೆಷನ್ಸ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಡಾಟ್ ಅಂದರೆ ನಿಮಗೆ ಆಬ್ಜೆಕ್ಟ್ಸ್ ಕ್ಲಾಸಸ್ಸಲ್ಲಿ ಆ ಟೆಂಪ್ಲೇಟ್ನಲ್ಲಿ ಏನೇನು ಮೆಥಡ್ಸ್ ಇದೆ ಅಥವಾ ಏನೇನು ಪ್ರಾಪರ್ಟೀಸ್ ಇದೆ ಅದನ್ನು ಆಕ್ಸೆಸ್ ಮಾಡ್ಬೋದು ಅಂತ. ಸೊ ರೈಟ್ ನಾವು ವಿ ಆರ್ ಕ್ರಿಯೇಟಿಂಗ್ ಎನ್ ಆಬ್ಜೆಕ್ಟ್. ಓಕೆ, ಆಬ್ಜೆಕ್ಟ್ ಏನು ಅಂದರೆ QR. ಓಕೆ, ಸೊ ವಿ ಆರ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ ಕಾಲ್ಡ್ QR. ಸೊ ಆ QR ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೆ ವಿ ಆರ್ ಇಂಪೋರ್ಟಿಂಗ್ ದಿಸ್ ಪ್ಯಾಕೇಜ್ ಆ್ಯಂಡ್ ವಿತ್ ಇನ್ ದಟ್ ಪ್ಯಾಕೇಜ್ ವಿ ಹ್ಯಾವ್ ದಿ ಕ್ಲಾಸ್ ಕಾಲ್ಡ್ QR ಕೋಡ್. ಸೊ ಆ QR ಕೋಡ್ ಒಳಗಡೆ ಐ ನೀಡ್ ಟು ಪಾಸ್ ಆಲ್ ದಿಸ್ ನೆಸೆಸರಿ ಕಾನ್ಫಿಗ್ರೇಷನ್. ದ ಫಸ್ಟ್ ಇಸ್ ದ ವರ್ಷನ್. ಓಕೆ, ಸೊ ವರ್ಷನ್ ಏನಪ್ಪ ಅಂದರೆ, ಸೊ ದಿಸ್ ವಿಲ್ ಜಸ್ಟ್ ಟೆಲ್ ದಿ ಕಾಂಪ್ಲೆಕ್ಸಿಟಿ. ಇನ್ ಕೇಸ್ ನಿಮ್ಮ QR ಕೋಡ್ ತುಂಬ ಕಾಂಪ್ಲೆಕ್ಸ್ ಇದೆ ವಿತ್ ಸಮ್ ಕೈಂಡ್ ಆಫ್ ಇಮೇಜಸ್ ಅಥವಾ ಸ್ಟಫ್ ಅಂದರೆ ಯು ವಿಲ್ ನೀಡ್ ಟು ಗಿವ್ ದ ಹೈಯರ್ ವರ್ಷನ್. ಸೊ 15 ಕೊಟ್ಟರೆ ಇಟ್ ಜಸ್ಟ್ ನಂಬರ್. ಓಕೆ, ನೀವು ಎಷ್ಟು ವರ್ಷನ್ಸ್ನ ಇನ್ಕ್ರೀಸ್ ಮಾಡ್ತಾರೆ ಇಟ್ ವಿಲ್ ಟ್ರೈ ಟು ಜನರೇಟ್ ಅ ಮೋರ್ ಕಾಂಪ್ಲೆಕ್ಸ್ QR ಕೋಡ್. ಓಕೆ, ಸೊ 15 ಇಸ್ ಅ ವರ್ಷನ್ ಆಫ್ ಯುವರ್ ಕೋಡ್. ಇನ್ ಕೇಸ್ ನೀವು 16 ಕೊಡ್ತೀವಿ ಅಂದರೆ ಇನ್ನು ಮೋರ್ ಅಡ್ವಾನ್ಸ್ಡ್ QR ಕೋಡ್ ಜನರೇಟ್ ಆಗುತ್ತೆ. 16 ಅಂದರೆ ಇನ್ನು 17 ಅಂದರೆ ಇನ್ನು ಮೋರ್ ಅಡ್ವಾನ್ಸ್ಡ್ ಒನ್. ಅದೇ ಥರ 18, 19. ಓಕೆ, ಇಟ್ ವಿಲ್ ಕೀಪ್ ಆನ್ ಗೋಯಿಂಗ್ ಇಟ್. ಸೊ ನೆಕ್ಸ್ಟ್ ಇಸ್ ದ ಬಾಕ್ಸ್ ಸೈಜ್. ಅಂದರೆ ಇವಾಗ QR ಕೋಡ್ಗೆ ಬಾಕ್ಸ್ ಸೈಜ್ ಏನಪ್ಪ ಇರಬೇಕು ಅಂದರೆ ಐ ನೀಡ್ ಟು ಗಿವ್ ದಟ್ ಕಾನ್ಫಿಗ್ರೇಷನ್. So I'll just tell this is a 10. Okay, so size of 10. Okay, size of 10. So ಇಲ್ಲಿ commas ಕೊಡಬೇಕು. Let me just give the commas here. So here also I'll give the comma. So next is the border. Okay, so ಆ QR ಕೋಡ್ಗೆ ಬಾರ್ಡರ್ ಬೇಕಾ? Yes, I want the border. ಸೊ ಇದೆಲ್ಲ ನಂಗೆ ಹೆಂಗೆ ಗೊತ್ತಾಗ್ತಿದೆ ಬಿಕಾಸ್ ಇದು ನೀವು ಡಾಕ್ಯುಮೆಂಟೇಷನ್ ಚೆಕ್ ಮಾಡ್ಕೊಬೋದು. ಇಫ್ ಐ ಜಸ್ಟ್ ಗೋ ಹಿಯರ್, ನಾನು ಇವಾಗ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ QR ಕೋಡ್ ವಾಟ್ ಪ್ಯಾಕೇಜ್ ಅಥವಾ ಲೈಬ್ರರಿ ಪೈಥನ್. ಸೊ ನೋಡಿ QR ಕೋಡ್ ಅಂತ ಆಲ್ರೆಡಿ ಇದೆ. ಓಕೆ, ಸೊ ಇದು PYPI ಎಲ್ಲ ಡಾಕ್ಯುಮೆಂಟೇಷನ್ಸ್ ಇರುತ್ತೆ. ಸೊ ದಿಸ್ ದ ಪ್ಲೇಸ್ ವೇರ್ ವಿಲ್ ಬಿ ಡೂಯಿಂಗ್ ಇಟ್. ನಾವು ಇವಾಗ ಇದೇ ಪರ್ಫಾರ್ಮ್ ಮಾಡಿದ್ದು ಪಿಪ್ ಇನ್ಸ್ಟಾಲ್ QR ಕೋಡ್ ಅಂತ. ಯು ಕ್ಯಾನ್ ಸಿ ಆಲ್ ದಿ ಬೇಸಿಕ್, ಯು ಕ್ಯಾನ್ ಸಿ ಆಲ್ ದಿ ಕಾನ್ಫಿಗ್ರೇಷನ್ಸ್. ಓಕೆ, ಇದನ್ನು ಡೈರೆಕ್ಟ್ಲಿ ನಿಮ್ಗೆ ಕೊಡ್ತೀನಿ, ಬಟ್ ದಿಸ್ ಹೌ ಇಟ್ಸ್ ಕಮಿಂಗ್ ಫ್ರಮ್. ಓಕೆ, ಸೊ ಆಲ್ರೆಡಿ ಇದನ್ನು ಡೆವಲಪರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಡೆವಲಪರ್ಸ್ ಏನೇನು ಕ್ರಿಯೇಟ್ ಮಾಡಿದ್ದಾರೆ ವಿ ಆರ್ ಜಸ್ಟ್ ಟ್ರೈಂಗ್ ಟು ಯೂಸ್ ದಾಟ್. ಓಕೆ, ಸೊ ಅದು ಯೂಸ್ ಮಾಡಿ ವಿ ಆರ್ ಜಸ್ಟ್ ಜನರೇಟಿಂಗ್ ಇಟ್. ಫೈನ್. ಸೊ ಬಾರ್ಡರ್, ಸೊ ಐ ನೀಡ್ ಅ ಬಾರ್ಡರ್ ಆಫ್ 5. ಆಲ್ ರೈಟ್. ನೆಕ್ಸ್ಟ್. ಓಕೆ, ಸೊ ನಮ್ಮದು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ QR ಅಂತ. ಸೊ ನೆಕ್ಸ್ಟ್ ಐ ನೀಡ್ ಅ ಡೇಟಾ. ಅಂದರೆ ನಾನು ಯಾವ ಡೇಟಾಗೆ ನಾನು QR ಕೋಡ್ ಜನರೇಟ್ ಮಾಡಬೇಕು. ಸೊ ಲೆಟ್ ಮಿ ಜಸ್ಟ್ ಟೇಕ್ ದಿ ಸಮ್ ಯೂಟ್ಯೂಬ್ ಲಿಂಕ್. ಓಕೆ, ಸೊ ನಾನು ಯೂರಾನ್ ಪ್ಲಾಟ್ಫಾರ್ಮ್ಗೆ ಹೋಗ್ತೇನೆ ಅಥವಾ ನಮ್ಮ ಕನ್ನಡ ಟೆಕ್ ಚಾನಲ್ಗೆ ಮಾಡೋಣ. ಓಕೆ, ಸೊ ಲೆಟ್ ಮಿ ಜಸ್ಟ್ ಗೋ ಹಿಯರ್. ಸೊ ದಿಸ್ ಇಸ್ ಮೈ ನಮ್ಮ ಕನ್ನಡ ಟೆಕ್. ಸೊ ಐ ವಿಲ್ ಜಸ್ಟ್ ಟ್ರೈ ಟು ಕಾಪಿ ದಿಸ್. ಓಕೆ, ಸೊ ದಿಸ್ ಇಸ್ ಮೈ ಡೇಟಾ. ಓಕೆ, ಸೊ ಐ ಜಸ್ಟ್ ಸ್ಟೋರ್ ದಟ್ ಇನ್ಸೈಡ್ ದಿ ಡೇಟಾ. ಓಕೆ, ದಿಸ್ ಇಸ್ ಮೈ ಡೇಟಾ. ಆಲ್ರೈಟ್. ಸೊ ಈ ಡೇಟಾ ಮೇಲೆ ಅಂದರೆ ನೀವು ಸ್ಕ್ಯಾನ್ ಮಾಡಿದ್ರೆ ಇದಕ್ಕೆ ನ್ಯಾವಿಗೇಟ್ ಆಗಬೇಕು. ಓಕೆ, ಸೊ ಇಸ್ ವಾಟ್ ಯೋರ್ ಡೇಟಾ ಇಸ್. ಇನ್ ಕೇಸ್ ನೀವು ಯೂಟ್ಯೂಬ್ ಲಿಂಕ್ ಬೇಡ ಅಥವಾ ನೀವು ಯಾವುದೇ ವೆಬ್ಸೈಟ್ ಲಿಂಕ್ ಹಾಕ್ತೀರಾ ಅಂದರೆ ದಟ್ಸ್ ಆಲ್ಸೋ ಫೈನ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಆ್ಯಡ್ ಅ ಡೇಟಾ ಟು ದಿ QR ಕೋಡ್. ಓಕೆ, ಸೊ ಟು ದಿ QR ಕೋಡ್. ಸೊ ಹೆಂಗೆ ಆ್ಯಡ್ ಮಾಡ್ತೀರಾ ಅಂದರೆ ಫಸ್ಟ್ ಐಲ್ ಟೇಕ್ ದಟ್ ಆಬ್ಜೆಕ್ಟ್ ವಿಚ್ ಹ್ಯಾವ್ ಕ್ರಿಯೇಟೆಡ್ ಕಾಲ್ಡ್ QR. ಸೊ ಐಲ್ ಟೆಲ್ QR ಡಾಟ್. ಓಕೆ, ಇದ್ರಲ್ಲಿ ಮೆಥಡ್ ಇದೆ ಸಮಥಿಂಗ್ ಕಾಲ್ಡ್ add_data. ಓಕೆ, ಸೊ add_data. ಸೊ ಇದರಲ್ಲಿ ನಾವು ಏನು ಪಾಸ್ ಮಾಡಬೇಕು, ಇಲ್ಲಿ ನಾವು ಪ್ಯಾರಾಮೀಟರ್ ಪಾಸ್ ಮಾಡಬೇಕು. ದಟ್ ಇಸ್ ಅ ಡೇಟಾ ಇಟ್ಸೆಲ್ಫ್. ಓಕೆ, ಸೊ ಇಲ್ಲಿ ನಾವು ಆಲ್ರೆಡಿ ಡೇಟಾ ಕ್ರಿಯೇಟ್ ಮಾಡ್ತೀವಿ. ಆರ್ ಪಾಸಿಂಗ್ ದಟ್ ಪರ್ಟಿಕ್ಯುಲರ್ ಡೇಟಾ ಟು ಆ್ಯಡ್ ದಟ್ ಇನ್ ದ QR ಆಬ್ಜೆಕ್ಟ್. ಸೊ ಈ QR ಆಬ್ಜೆಕ್ಟ್ ಆಲ್ರೆಡಿ ನಾವು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ ವಿತ್ ಆಲ್ ದಿಸ್ ನೆಸರಿ ಕಾನ್ಫಿಗರೇಷನ್ಸ್. ಆಲ್ರೈಟ್. ಸೊ ನೆಕ್ಸ್ಟ್ ಮೆಥಡ್ ಏನಪ್ಪ ಅಂದರೆ QR ಡಾಟ್ ಮೇಕ್ ಅಂತ. ಓಕೆ, ಸೊ QR ಡಾಟ್ ಮೇಕ್. ಸೊ ಈ ಮೇಕ್ ಏನು ಮಾಡುತ್ತೆ, ಇಟ್ ವಿಲ್ ಟ್ರೈ ಟು ಜನರೇಟ್ ದಿ QR ಕೋಡ್.
ಸೊ ಇಲ್ಲಿ ನಾವು ಏನು ಪಾಸ್ ಮಾಡಬೇಕು ಅಂದರೆ ಫಿಟ್, ನಾನು ಫಿಟ್ ಅನ್ನೋ ಒಂದು ಪ್ಯಾರಾಮೀಟರ್ ಇದೆ. ಫಿಟ್ ಅಂದರೆ ಸೊ ಅದೇನು ಕ್ಯೂ ಆರ್ ಕೋಡ್ ಜನರೇಟ್ ಆಗ್ತಿದೆ, ಸೊ ನಮ್ಮ ಕಾನ್ಫಿಗರೇಷನ್ ಪ್ರಕಾರ ಬಾಕ್ಸ್ ಸೈಜ್ ಅಥವಾ ಬಾರ್ಡ್ರಲ್ಲಿ ಅದು ಫಿಟ್ ಆಗಬೇಕು ಅಂತ ಕೊಡ್ತೀನಿ. ಸೊ ಐ ನೀಡ್ ಟು ಗಿವ್ ದ ಫುಟ್ ಈಕ್ವಲ್ ಟು ಟ್ರೂ. ಓಕೆ, ಸೊ ನೆಕ್ಸ್ಟ್ ನಾವು ಲೆಟ್ ಜನರೇಟ್ ದಿ ಕ್ಯೂ ಆರ್ ಕೋಡ್. ಸೊ ಕ್ಯೂ ಆರ್ ಕೋಡ್ ಮೇಕ್ ಆದಮೇಲೆ, ಸೊ ನಾವು ದ ನೆಕ್ಸ್ಟ್ ಫೈನಲ್ ಸ್ಟೆಪ್ ಇಸ್ ಟು ಜನರೇಟ್ QR, to generate the QR code image. Alright, so I'll tell image QR dot make image. So e method bandi it'll try to create image. Okay, so e method dot make ಏನು ಮಾಡುತ್ತೆ ಅಂದರೆ try to bring all these configurations, okay, like box size ಆಗಿರ್ಬೋದು ಅಥವಾ version ಆಗಿರ್ಬೋದು, border ಆಗಿರ್ಬೋದು, ಇದು ರೆಡಿ ಮಾಡ್ಕೊತಿದೆ. Okay, so what the make is make image method ಬಂದು try to create an image now. Okay, so make image. So I'll tell fill equal to black. Okay, so it's just a color configurations. Okay, color parameters, black, and so I'll tell back color. Okay, so back color ಅಂತ ಒಂದು parameter ಇದೆ. So I'll just tell the back color is the white color. Okay, so ಇದು ಜನರೇಟ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲಿಂದ ಬರ್ತಿದೆ ಅಂತ. WHIT white. Alright, so white. Okay, so then I'll tell save the QR code. Okay, ಇಲ್ಲಿ ನಾವು ಸೇವ್ ಮಾಡ್ಕೊಬೋದು ನಮ್ಮ ಫೋಲ್ಡರ್ನಲ್ಲಿ. ಸೊ I'll just tell image save the QR code image. save ಮಾಡ್ಕೊಂತೀವಿ. I'll tell image dot save. So I'll tell test dot png. Okay, let me just recheck. Images fill black underscore color white. Okay, ಇದನ್ನು ಸೇವ್ ಮಾಡ್ತೀನಿ. ಕಂಟ್ರೋಲ್ ಎಸ್ ಸೇವ್ ಮಾಡ್ಕೊಳ್ಳಿ. ಇವಾಗ ಇದನ್ನು ರನ್ ಮಾಡಬೇಕು. ಹೆಂಗೆ ರನ್ ಮಾಡ್ತೀರಾ? ದಿಸ್ ಹೌ ಟು ರನ್. ಟೆಲ್ ಪೈಥನ್, ಆಮೇಲೆ ಟು ಟೆಲ್ ದಿ ಫೈಲ್ ನೇಮ್. ಓಕೆ, ಸೊ ಬಿಕಾಸ್ ವಿ ಆರ್ ಇದನ್ನ ಫಸ್ಟ್ ಟೈಮ್ ಮಾಡ್ತಿರತ್ತಾ, ಇಲ್ಲಿ ತನಕ ನಾವೆಲ್ಲ ಜೂಪಿಟರ್ ನೋಟ್ಬುಕ್ ಯೂಸ್ ಮಾಡ್ತೀರಿ, ಬಟ್ ದಿಸ್ ಹೌ ರನ್ ದಿ ಪೈಥನ್ ಫೈಲ್. ಸೊ ಪೈಥನ್ ಅಂತ ಬರೀಬೇಕು. ದೆನ್ ಟು ರೈಟ್ ಎ ಪೈಥನ್ ಫೈಲ್ ನೇಮ್, ದಟ್ ಈಸ್ QR code generator. This is a file name, GENERATOR.py. okay, ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ನಾವು ದಿಸ್ ಸ್ಕ್ರಿಪ್ಟ್ ಹ್ಯಾಸ್ ಟು ಎಕ್ಸಿಕ್ಯೂಟ್. ಓಕೆ, ಸೊ ಇಲ್ಲಿ ಏನೋ ಎರರ್ ಬರ್ತಿದೆ. QR code ಓಕೆ, ಸೊ ಸಿ ಇದು ನಾನು ಮಿಸ್ಟೇಕ್ ಮಾಡಿದೆ. ಇದು QR ಬಂದು ಕ್ಯಾಪಿಟಲ್ ಇದೆ, ಅದಾದಮೇಲೆ ಸ್ಮಾಲ್ ಇದೆ. ಓಕೆ, ಅದಾದಮೇಲೆ ಸ್ಮಾಲ್ ಇದೆ. ಸೊ ಡಾಕ್ಯುಮೆಂಟೇಷನ್ ಹೆಂಗೆ ಯೂಸ್ ಮಾಡಿದ್ದಾರೆ, ಇವನ್ ಯು ಕ್ಯಾನ್ ಜಸ್ಟ್ ಸಿ ದಾಟ್. ಕ್ಯಾನ್ ಸಿ. ಸೊ QR C ಬಂದು ಕ್ಯಾಪಿಟಲ್. ಓಕೆ, ಸೊ ಹಿಂಗೆ ಯೂಸ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಸ್ಲೈಡ್ ರಾಂಗ್ ಇದ್ರೆ ಇಟ್ ವಿಲ್ ನಾಟ್ ಡೂ ಇಟ್. ಓಕೆ, ಸೇವ್ ಮಾಡಿದ್ದೀನಿ. ಲೆಟ್ ಮಿ ಜಸ್ಟ್ ಗೋ ಆ್ಯಂಡ್ ರೀಡ್ ರನ್ ದಿಸ್. ಓಕೆ, ಸೊ ಯು ಕ್ಯಾನ್ ಸಿ. ಸೊ ಟೆಸ್ಟ್ ಡಾಟ್ PNG ರನ್ ಆಗಿದೆ. ಲೆಟ್ ಮಿ ಜಸ್ಟ್ ಓಪನ್ ದಿಸ್. ಓಕೆ, ದಿಸ್ ಇಸ್ ಮೈ QR code. ಓಕೆ, ಸೊ ಇಫ್ ವರ್ಷನ್ 15ಗೆ ಈ ಥರ ಬರ್ತದೆ. ನೀವು ಬೇರೆ ಬೇರೆ ವರ್ಷನ್ ಕೊಟ್ಟರೆ ಬೇರೆ ಬೇರೆ ಥರ QR code ಜನರೇಟ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಇಲ್ಲಿ ಬ್ಲ್ಯಾಕ್ ಏನಿದೆ, ಸೊ ಐ ಆಮ್ ಜಸ್ಟ್ ಟೆಲಿಂಗ್ ವಾಟ್ ವೈಟ್. ಓಕೆ, ನಮ್ಮ ಬ್ಲ್ಯಾಕ್ ಬ್ಯಾಕ್ ಕಲರ್ ಅಂದರೆ ಬ್ಯಾಕ್ ಕಲರ್ ಯಾವ್ದು ಕೊಟ್ಟಿದ್ದೀವಿ ನಾವು, ಬ್ಯಾಕ್ ಕಲರ್ ಬಂದು ವೈಟ್ ಕೊಟ್ಟಿದ್ದೀವಿ. ಮತ್ತು ಫಿಲ್ ಕಲರ್, ಸೊ ಅಂದರೆ ನಮಗೆ QR code ಜನರೇಟ್ ಮಾಡೋಕ್ಕೆ ಆ ಇಮೇಜ್ನಲ್ಲಿ ಯಾವ ಕಲರ್ ಬೇಕು ಅಂತ ಕೊಟ್ಟಿದ್ದು. ದಟ್ಸ್ ರೈಟ್. ಇವಾಗ ನಾನು ಫೋನ್ ಯೂಸ್ ಮಾಡ್ತೀನಿ. ಲೆಟ್ಸ್ ಸಿ ಇಫ್ ಇಟ್ ಇಸ್ ವರ್ಕಿಂಗ್. ಸೊ ನೀವು ಟೆಸ್ಟ್ ಮಾಡ್ಬೋದು ನಿಮ್ಮ ಫೋನಿಂದ. ಲೆಟ್ ಮಿ ಜಸ್ಟ್ ಚೆಕ್ ಇಟ್. ಐ ಆಮ್ ಓಪನಿಂಗ್ ಮೈ ಕ್ರೋಮ್ ಸ್ಕ್ಯಾನರ್ ಓಪನ್ ಮಾಡಿ ಜಸ್ಟ್ ಟ್ರೈ ಇಟ್. ಓಕೆ, ಸೊ ಐ ಆಮ್ ಜಸ್ಟ್ ಟ್ರೈಯಿಂಗ್ ಸ್ಕ್ಯಾನರ್ ಕೋಡ್ ಸ್ಕ್ಯಾನರ್. ಓಕೆ, ಸ್ಕ್ಯಾನ್ ಆಗಿದೆ. ಲೆಟ್ ಮಿ ಜಸ್ಟ್ ಪ್ರೆಸ್ ಇಟ್. ಅಲೋ. ಓಕೆ, ಸೊ ಇಟ್ಸ್ ಆಬ್ಸಲ್ಯೂಟ್ಲಿ ವರ್ಕಿಂಗ್. ಸೊ ನಮ್ಮ ಕನ್ನಡ ಟೆಕ್ ಚಾನಲ್ ಡೈರೆಕ್ಟ್ಲಿ ಓಪನ್ ಆಗ್ತಿದೆ. ಓಕೆ, ಸೊ ದಿಸ್ ವೇ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ QR codes. ಓಕೆ, ಸೊ ಇದು ನೀವು ಎಲ್ಲದೂ ಯೂಸ್ ಮಾಡ್ಕೊಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಏನಾದ್ರು ಶೇರ್ ಮಾಡಬೇಕು ಅಂದರೆ ಕ್ಯಾನ್ ಜಸ್ಟ್ ಆ್ಯಡ್ ದಟ್ ಇನ್ ದ ಡೇಟಾ ಪಾರ್ಟ್. ಇದು ಡೇಟಾ ಮಾತ್ರ ಅಪ್ಡೇಟ್ ಮಾಡಬೇಕು. ಓಕೆ, ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಯುವರ್ ಡೇಟಾ. ಸೊ ದಿಸ್ ಇಸ್ ವೇರ್ ಯು ಗೋನ ಅಪ್ಡೇಟ್ ಯುವರ್ ಡೇಟಾ ಪಾರ್ಟ್. ಆ್ಯಂಡ್ ಇದನ್ನು ನೀವು QR code ಜನರೇಟ್ ಮಾಡಿ ಶೇರ್ ಮಾಡ್ಕೊಬೋದು. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್ ಟಾಸ್ಕ್. ಅಂದರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ಸಿಕ್ಕಿದೆ VS ಕೋಡ್ನ ಹೆಂಗೆ ಯೂಸ್ ಮಾಡೋದು. ಒಂದು ಸಿಂಪಲ್ ಟಾಸ್ಕ್. ಓಕೆ, ಬಿಕಾಸ್ ನಾವು ಇಲ್ಲಿ ಏನು ಕಾಂಪ್ಲೆಕ್ಸ್ ಏನು ಪ್ರಾಜೆಕ್ಟ್ ಮಾಡ್ತಿಲ್ಲ. ವಿ ಆರ್ ಜಸ್ಟ್ ಡೂಯಿಂಗ್ ಎ ಸಿಂಪಲ್ QR code generator. And we are successfully able to generate the QR code.